यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಇಲ್ಲ ಅದು ಒಂದು ನಾನು ಗಮನಿಸಿದೆ ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲಿ ಇದ್ರಾಗ ಸದನದಾಗ ಮಾತಾಡಿದ್ರು ಅಂತ. ಇಲ್ಲಿ ಬಿಜಾಪುರ ಒಬ್ರು ಯಾರೋ ಖಾದ್ರಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದ, ಅವನ ಬಗ್ಗೆನೂ ಸದನದಾಗ ಮಾತಾಡೋದು ನಾನು ನೋಡಿದೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು, ಯಾರೋ ಸಣ್ಣ ಒಬ್ಬ ವ್ಯಕ್ತಿ ಬಗ್ಗೆ ಇವ್ರ ಹೌಸ್ನ ಮಾತಾಡೋದು ಸರಿಯಲ್ಲ ಒಂದು. ಆದ್ರೆ ಏನು ಆ ಕ್ಲೈಮೇಟ್ ಆಯ್ತಲ್ಲ ಸ್ವಲ್ಪ ಅದು ನನಗೂ ಸರಿ ಅನ್ಸಿಲ್ಲ ಮೊನ್ನೆ ಆಗಿದ್ದು. ಏನವತ್ತು ಹೇಳಿಕೆಗಳನ್ನ ಗಮನಿಸಿದೆ ನಾನು ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಬಂದಿದ್ದು ಕೆಲವೊಂದು ಕಡೆ ಪತ್ರಿಕೆ ಒಳಗೆ ನೋಡಿದೆ. ಒಂದು ಇದರಲ್ಲಿ ಎಲ್ಲಾ ಧರ್ಮದವರು ಎಲ್ಲರೂ ತಮ್ಮ ತಮ್ಮಗೆ ಅದು ಪವಿತ್ರನೇ. ಹಿಂದೂಗಳಿಗೆ ತಮ್ಮ ಧರ್ಮ ಪವಿತ್ರ, ನಮಗೂ ನಮ್ಮ ಧರ್ಮ ಪವಿತ್ರ. ಇಂಥದ್ರಲ್ಲಿ ಇವರು ಹೀನಾಯ ಒಂದು ಶಬ್ದಗಳನ್ನು ಬಳಸಿ ಹೀನ ಶಬ್ದಗಳನ್ನು ಬಳಸಿ ಏನು ಖಾದ್ರಿ ವಕೀಲ ಇರ್ಬೋದು ಒಂದು ಪೂರ್ತಿ ಆ ಶಬ್ದಗಳು ಅದನ್ನ ನಾನು ಅದನ್ನು ಸರಿ ಅನ್ಸಂಗಿಲ್ಲ, ಅದನ್ನ ಇದು ಮಾಡ್ತೀನಿ. ಆ ಜೊತೆನೆ ಅದರಲ್ಲಿ ತಾಯಂದ್ರ ಹೆಸರುಗಳನ್ನು ಬಳಕೆ ಮಾಡಿ, ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಂದ್ರಿಗೆ ಒಂದು ಉತ್ತಮ ಸ್ಥಾನ. ಎಷ್ಟು ಹೊಲಸ ಶಬ್ದಗಳು ಇಲ್ಲಿ ಹೇಳಕ್ಕಾಗಲ್ಲ ಅಂತ. ಇಲ್ಲ ಒಂದ್ ನಿಮಿಷ ಪೂರ ಹೇಳೋದು ಕೇಳ್ರಿ, ಒಂದು ಹೇಳ್ತೀನಿ. ಯಾರು ಹಾಕಿರ್ಲಿಕ್ಕೆ ವೈರಿ ಇರ್ಲಿ ಗೆಳೆಯ ಇರ್ಲಿ, ಯಾರು ಹಾಕಿರ್ಲಿಕ್ಕೆ ನಮ್ಗೆ ಅದು ಸಂಬಂಧ ಬರುತ್ತೆ. ತಪ್ಪೇ ಯಾರು ಯಾಕೆ ಮಾಡಿದ್ರಲ್ಲ ಆ ಶಬ್ದಗಳು ಬಳಕೆ ಮಾಡೋದಿಲ್ಲ, ಇದು ಸರಿಯಲ್ಲ. ನಾನು ಕೂಡ ಆ ವಕೀಲಿಗೆ ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಮುಖಾಂತರ. ಇಂಥ ಶಬ್ದಗಳನ್ನ ತಾಯಿಯಂದ್ರ ಬಗ್ಗೆ ಮಾತಾಡ್ಬಾರ್ದು. ಬಸನಗೌಡ್ರ ಮನೆ ತಾಯಿ ಹೆಣ್ಮಕ್ಳು ಇರ್ಬೋದು, ನಮ್ಮ ಮನೇದು ಇರ್ಬೋದು, ಯಾರ್ಯಾರು ಹಿಂದೂ ಧರ್ಮದ ತಾಯಂದ್ರ ಯಾರಿದ್ರು ತಾಯಂದ್ರ. ರಾಜಕಾರಣನೇ ಬೇರೆನೆ, ಫ್ಯಾಮಿಲಿ ವಿಷಯನೇ ಬೇರೆನೆ. ಫ್ಯಾಮಿಲಿ ತನ ಮಾತಾಡೋದು, ಅವ್ರ ಬಗ್ಗೆ ಏಕವಚನದಾಗ ಭಾಸ್ಕರ್ ಮಾತಾಡೋದು, ಅಗ್ದಿ ಆರ್ಡಿನರಿ ವರ್ಡ್ಗಳನ್ನ ಏನ್ ಮಾತಾಡೇನ, ಇದು ತಪ್ಪದ. ನೀವು ರಾಜಕಾರಣ ಏನಾರು ಆರೋಪ ಮಾಡೋದಿತ್ತು ಬಸನಗೌಡ್ಗ ಬೈರಿ ಅನ್ರಿ ಏನಾರು ಮಾಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರ ಅವ್ರ ಮನೆ ಹೆಣ್ಮಕ್ಳನ್ನ ಅಥವಾ ಟೋಟಲಿ ಹಿಂದೂ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ದಲಿತರಿಗೆ ನೀವು ಲಗ್ನ ರೀ ನಿನ್ಕೊಂದ್ ₹1 ಕೊಡ್ತೀನಿ ಅಂತ ಹೇಳೋದು ಎದಕ್ ಬೇಕು ಇವ್ರಿಗೆ? ಎಷ್ಟೋ ಮ್ಯಾರೇಜ್ಗಳು ಆಗಿಲ್ಲ ಈಗ, ಕೊಡ್ರಿ. ಹಿಂದಕ್ಕೆ ಆದವ್ರು ಎಲ್ಲ ರೊಕ್ಕ ಕೊಡ್ರಿ, ಬಸವನಗೌಡ್ರು ಕೊಡ್ರಿ, ನೀವು ಕೊಡ್ರಿ. ಎರಡು ಮಂದಿ ಆಗ್ಯಾರಲ್ಲ ಈಗ, ಹಿಂದೂ ಮುಸ್ಲಿಂ ಆಗಿಲ್ಲ ಕೆಲವೊಂದು ಮ್ಯಾರೇಜ್ಗಳು, ಅವ್ರಿಗೆ ರೊಕ್ಕ ಕೊಡ್ಲಿ. ಹಿಂದಕಲ್ಲಿ ಕೊಟ್ರೇನೆ ಯಾರು? ದಲಿತರು ಬೇರೆ ಬೇರೆ ಸಮಾಜದವ್ರು ಆಗಿಲ್ಲ, ಕೆಲವೊಂದ್ ಕಡೆ ಆಗ್ಯಾವ. ಅವೇನ್ ಚರ್ಚೆ ಮಾಡುವಂತ ವಿಷಯ ನೀವೆಲ್ಲ. ಅದ್ರಾಗ ಅವರು ಮನ್ಯಾಗ ಗಂಡಸ್ತನ ಐತಿ ಈ ಮತಕ್ಕೆ ಮಾತಾಡ್ತಾರೆ. ಅದಕ್ಕ ಆ ತರ ಮಾತಾಡೋದು ತಪ್ಪದ. ವಕೀಲರದು ಮಾತಾಡಬಾರ್ದು. ಇದು ಹಿಂದೂಗಳ ಒಂದೇನು ನಮ್ಮ ಯಾರೇ ಇರ್ಲಿ, ಇವತ್ತು ನಮ್ಮ ಹಿರಿಯದನ ಅವ್ರ ಅವ್ಗಂದನ ತಿಳಿಸಿ ನಾವು ಖುಷಿ ಪಡುವಂಥದ್ದಲ್ಲ, ಅವ್ರ ಹೆಂಡತಿಗಂದನಂತೂ ನಾವು ಖುಷಿ ಪಡುವಂಥದ್ದಲ್ಲ. ತಪ್ಪೇ ಅದು. ಆ ರೀತಿ ಮಾತಾಡ್ಬಾರ್ದು. ಇವತ್ತು ಧರ್ಮ ಬಂದಾಗ ಅವ್ರವ್ರದ್ದು ಶ್ರೇಷ್ಠ, ಅವರು ಚಲೋ ಅನ್ನುವಂಥದ್ದು ಎಲ್ಲರಿಗೂ ಅಧಿಕಾರದ ಅವ್ರು ಪಡ್ಲಿ, ಅವ್ರು ಬೇಡ ಅನ್ನಂಗಿಲ್ಲ. ಆದ್ರೆ ಬಸವನಗೌಡ್ರ ಅವ್ರದ್ದೇನೋ ಹೇಳಿಕೆಗಳಿಗೆ ಖಂಡಿಸ್ರಿ, ಅವ್ರಿಗೆ ಮಾತಾಡ್ರಿ. ಏನಾಗ್ಬಿಟ್ಟದಂದ್ರೆ ಬಿಜಾಪುರದಾಗ ಬಸವನಗೌಡ್ರಿಗೆ ಬೈದ್ರ ಹೀರೋ ಆಗ್ತೀನ ಕೆಲವೊಬ್ರಿಗೆ ಮೈನಾರಿಟಿ ಜನರಿಗೆ ತಲೆ ಬಂದ್ಬಿಟ್ಟದು. ಹಿಂಗಾಗಿ ಬೇಕೋತ್ ಹೊಂಟ್ಬಿಟ್ಟ ನಾವ. ಏನಿಲ್ಲ, ತಳ ಇಲ್ಲ ಬುಡ ಇಲ್ಲ. ಅವನೇ ದೊಡ್ಡ ರೌಡಿ ಶೀಟ್ರ್ ಅದನ್ನ. ಅವನೇ ಒಂದು ಮರ್ಡರ್ ಕೇಸ್ನ ಜೈಲಿಗೆ ಹೋಗಿ ಬಂದಾನ. ಅಂಥವ್ರಿಗೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು, ಅದನ್ನ ಕೇಳ್ಕೊಂಡು ಸುಮ್ ಕೂತಾರ, ಅದು ನನಗೆ ಅಸಹ್ಯ ಅನ್ಸ್ಬಿಟ್ಟವ. ಇದನ್ನ ಕೇಳ್ಕೊಂಡು ಯಾಕೆ ಸುಮ್ ಕೂತಾರ ತಿಳಿಯಲ್ಲ. ಯಾಕಂದ್ರೆ ಈ ಇದ್ರಾಗ ಏನೋ ಕೆಲವೊಂದು ಹೇಳ್ತಲ್ಲ, ಅವನು ಸುಮ್ಮನೆ ಬಸವನಗೌಡ ಕೆದ್ರೆ ಅವ್ರಿಗೆ ಏನ್ರು ನಾ ಹೇಳಿಕೆ ಕೊಡೋದು, ಅವ್ರ ಕಡೆ ಬೈಸ್ಕೊಂಡು ಕಪ್ಕೊಂಡ್ರು. ಇದು ಟೋಟಲ್ ಇವರಿಂದ ಹಿಂದೂಗಳ ಭಾವನೆಗಳಿಗೆ ತಕ್ಕಿ ಬರ. ಯಾಕಂದ್ರೆ ಇದು ಭಾವನಾತ್ಮಕ ನೋಡ್ರಿ. ಒಂದು ಯಾರೇ ಇರ್ಲಿ, ಇವತ್ತು ಹೇಳಿಲ್ಲ ಅವ್ರ ಇರ್ಲೇರೆ, ಅವ್ರ ಹೆಣ್ತಿರ್ಲಿ, ನಾನು ಹೇಳ್ತೀನಿ ನಮ್ಮ ಇರ್ಲಿ, ಅದು ಬೇರೆನೆ. ಯಾಕಂದ್ರೆ ಒಂದು ಕಾನೂನು ಹಿಂದೂ ಧರ್ಮದಾಗ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಐತಿ. ಒಂದ್ರ ಲಗ್ನ ಆದ್ರೆ 2ನೇ ಲಗ್ನ ಆದ್ರೆ ಅಪರಾಧ ಅನ್ನುವಂಥ ಕಾನೂನು ಐತಿಲ್ಲ ಹಿಂದೂಳಗ ಐತಿಲ್ರಿ. ಅಂತ ಒಂದು ಪ್ರತಿಯೊಬ್ಬರು ಹಿಂದೂಗಳು ನಾವು ಹೆಣ್ಮಕ್ಳನ್ನ ಬಹಳಷ್ಟು ಪೂಜ್ಯ ಭಾವನೆ ನೋಡ್ತೀವಿ. ಅಂತ ಸಂದರ್ಭದಾಗ ಇದೇನತ್ರ ಬೈಸ್ಕೊಂಡು ಚಂದಿಗಡೆ ಹಾಕಿ ಕೂತಂಗ ಆಗಿತ್ತು. ಅದ್ರ ಉಳಿಕಿದವ್ರು ಕೂಡ ಸ್ವಲ್ಪ ಅದನ್ನ ನಾನು ಅದು ವೈಯಕ್ತಿಕ ಅವ್ರ ಬಗ್ಗೆ ನಂದು ಏನು ಇದಿಲ್ಲ. ಆದ್ರೆ ಅವ್ರು ನನ್ಗೆ ಎದುರಾಳಿನಿ ಅದಾರ, ಹಿರಿಗಳದ ಪೊಲಿಟಿಕಲ್ ಇರೋಲೆಕ್. ಆದ್ರೆ ಇದು ಮಾಡಿದ್ರೆ ಸರಿಯಾದಲ್ಲ. ಈ ರೀತಿ ಹೇಳಿಕೆಗಳನ್ನ ಮುಂದೆ ಕೊಡಬಾರ್ದು ಅಂತ ನಾನು ಖಾದ್ರಿಗೆ ಕೂಡ ಹೇಳಕ್ ಬಯಸ್ತೇನೆ. ಈ ರೀತಿ ನೀವು ಕೊಡಬಾರ್ದು, ತಪ್ಪಾಗ್ತದ. ಇದು ಮುಂದೊಂದು ದಿನದಾಗ ಇದು ಅತಿರೇಕಕ್ಕೆ ಹೋದ್ರ, ಯಾಕಂದ್ರೆ ಒಬ್ರಿಗೆ ಅಂದ್ರೆ ನಾವು ಖುಷಿ ಹೇಳಿಲ್ಲ ಅಗಳೇ, ಒಬ್ರಿಗೆ ಯಾರಿಗಾರೆ ಬೇಡದವ್ರಿಗೆ ಅಂದಾರ್ತೇಳಿ ನಾವು ಖುಷಿ ಪಡಂಗಿಲ್ಲ ನಾವು. ಅದು ಅವತ್ತು ನನಗೂ ಕೂಡ ಬಹಳ ಸಿಟ್ಟು ಬಂದಿತ್ತು. ಈ ರೀತಿ ಶಬ್ದಗಳು ಹೆಣ್ಮಕ್ಳ ಬಗ್ಗೆ ಬಳಕೆ ಆಗ್ಬಾರ್ದು. ಅದು ಮೀಡಿಯಾದಾಗ ಬರಂಗ್ ಮಾಡ್ಯಾರ. ಮೀಡಿಯಾದಾಗ ಬರಕ್ ಬಂದ್ರು ಎಲ್ಲರೂ ಗಪ್ ಕೂತ್ಬಿಟ್ರೆ, ಬಸವನಗೌಡ ಫಾಲೋವರ್ಸ್ ಗಪ್ ಕೂತಾರೆ, ಎಲ್ಲರೂ ಕೂತಾರೆ. ಯಾಕೆ ಗಪ್ ಕೂತಾರೆ ಅರ್ಥ ಆಗಲ್ತ. ಬರೀ ಸ್ಪೀಚ್ನಾಗ ಅದ ಕಾಣಿಸ್ತದೆ ಇವ್ರ ಹಿಂದುತ್ವ.
ಅಲ್ರಿ ನಮ್ಮ ಮನಿತನ ನಿಮ್ ಮನಿತನ ಹೆಣ್ಮಕ್ಳತನ ಮನ್ಯಾಗ ಬದ್ಧಕ್ರಮ ಗಪ್ ಕುಂಡಿರ್ತೀರಿ ಮತ್ತವ್ರು ಬೈದು ಖುಷಿ ಪಡೋದ್ರಾಗಲ್ಲ. ನಿಮ್ಮಲ್ಲಿ ಬೈದಾರ ಯಾರಿಗೆ ಇವ್ರಿಗೆ ಮನ್ಸಿಗೆ ಹತ್ತಿಲ್ಲ ಹಿಂದಿದ್ದವ್ರಿಗೆ, ಯಾಕೆ ಯಾರು ಅದ್ರ ಬಗ್ಗೆ ಖಂಡಿಸ್ಲಿಲ್ಲ? ಇವ್ರೇನು ಅವ್ರ ಬಗ್ಗೆ ಚಪ್ಪಾಳೆ ಹೊಡ್ಕೋತ ಅಡ್ಡಾಡ್ತಾ ಹಿಂದುತ್ವ ಬಗ್ಗೆ ಯಾಕೆ ಇವ್ರು ಏನು ಮಾಡ್ಲಿಲ್ಲ? ಅದ್ರ ಬಗ್ಗೆ ಅವನು ಟೀಕೆಗಳ ಬಗ್ಗೆ ನನಗಿಲ್ಲ. ಅವನು ಟೀಕೆ ಮಾಡ್ತಾನ, ಕಾದ್ರಿ ಮಾಡ್ತಾನ, ಮತ್ತೆ ಯಾರ್ಯಾರು ಮಾಡ್ತಾರ, ಅದು ಮಾಡ್ಲಿಲ್ಲ. ಇದು ತಪ್ಪು. ಸರಸವಾಗಿ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ಹೇಳಿಕೆಯನ್ನು ಕೊಡ್ಬೇಕಂತೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ ಕಾತ್ ಹೇಳಿ ಬಯಸ್ತೇನೆ. ಅದು ನಾವು ಸರಿಯಾಗಿ ತಂದಿಲ್ಲ ಅದನ್ನ. ಅದು ಪ್ರಚೋದನಕಾರಿ ರಾಜಕಾರಣ. ತನ್ನ ಫೈರ್ ನೋಡ್ರಿ, ಅವರು ಫೈರ್ ಬ್ರ್ಯಾಂಡ್ ಅದದು. ಅವರು ಪ್ರತಿ ಸಲ ಒಂದೊಂದು ತಿಂಗಳ ನೀವು ಹೇಳಿ ಅರ್ಥ ಆಗಿದೆ ನನಗೆ. ನಾ ತಪ್ಪು ಏನು ಬೇಕಾ ಹೇಳಿಕೆ ಕೊಡು ತಪ್ಪು ಅನ್ನೋಂತ ಹೇಳಿನಲ್ಲ ಅಗಳೆ ನಾನು. ಬಸನಗೌಡ್ರು ಏನ್ ಬೇಕಾ ಹೇಳಿಕೆ ಕೊಡ್ತಾರ ತಪ್ಪತ್ ಮಲ್ಲಿ ಹೇಳಿ ನಾನು ಆ ವಿಷಯದಾಗ ತಪ್ಪತ್ ಹೇಳಿ ನಾನು. ಆದ್ರ ಇದನ್ನ ವೈಯಕ್ತಿಕ ಮನಿತನಕ್ಕೆ ಹೋಗ್ಬಾರ್ದು. ಅವ್ರೇನ ಇವ್ರ ಮನೆಯಾಗ ಹೆಣ್ಮಕ್ಳು ಟೋಟಲಿ ಬೈದು ಬೇರೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಅವ್ವ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮವ್ವ ಅನ್ನೋದು ಸರಿಯಾನ? ಇದು ಇಷ್ಟು ದಿವಸ ಜಿಲ್ಲಾ ರಾಜಕಾರಣ ಯಾರಿಗೆ ಮಾತಾಡ್ಯಾರ ಇದನ್ನ? ಯಾರಿಗೆ ಮಾತಾಡ್ತಾರೆ ಹೇಳ್ರಿ ನೋಡೋನು? ಸಣ್ಣ ಲೀಡ್ರು ದೊಡ್ಡವ್ರು ಮಾತಾಡಲ್ಲ, ದೊಡ್ಡ ಲೀಡ್ರು ಸಣ್ಣ ಲೀಡ್ರು ಮಾತಾಡಂಗಿಲ್ಲ. ಇದು ನನಗೆ ಸಿಟ್ಟು ಬಂದದ. ನನಗೆ ಬಸನಗೌಡ ಮೇಲೆ ಪ್ರೀತಿ ಹುಟ್ಟೋದ್ ನೀವೇನು ತಿಳ್ಕೊಬೇಡ್ರಿ. ನನಗೆ ಸಿಟ್ಟು ಬಂದಿದ್ದು ಅವ್ರ ತಾಯಿಗೆ ಬೈಲಿ, ತಂಗಿಗೆ ಬೈಲಿ, ಅವ್ರ ಮನೆಯವ್ರ ಬೈಲಿ, ಇದು ತಪ್ಪು. ಇದು ಅವ್ರ ವೈಯಕ್ತಿಕ ನೋಡ್ರಿ. ಅವರು ಮೂಲ ಅವ್ರ ಪ್ರಶ್ನೆ ಇರ್ತಾರ, ಅವ್ರಿಗೆ ಅವ್ರು ಉತ್ತರ ಕೊಟ್ಟಾರ. ಆದ್ರೆ ಅವರು ಒಂದ್ ಮಿನಿಟ್ ಇದು ಸುಳ್ಳು ಗೌಡಿಕೆ ಅದ ಅವ್ರು ಕೊಟ್ರ, ಅವ್ರು ಸುಳ್ಳು ಗೌಡಿಕೆ ಅದ್ ಕೊಟ್ಟಾರ. ಅದ್ರ ನಾ ಹೇಳತ್ತೀವಿ, ನೀವು ಅರ್ಥ ಮಾಡ್ಕೊಳ್ರಿ. ತಾಯಂದ್ರ ಬಗ್ಗೆ ಮಾತಾಡ್ಬಿಡತ್ ಹೇಳಿ ನಾನು. ಅವ್ರ ಅವನ ಬಗ್ಗೆ DNA ಚೆಕ್ ಮಾಡ್ರಿ. ಇವರು ಎಲ್ಲಿ ಹೋಗಿ ಬಂದು ಇದು ಶಬ್ದನ ಇದು ಪ್ರೆಸ್ ಇರ್ಲಿಕ್ಕೆ ಅಂತ ಬೇರೆ ಭಾಷೆದಾಗ ಹೇಳ್ತಿದ್ದೇನ ಅಲ್ಲ. ಇದು ತಪ್ಪ ಸರಿನಾ? ಇದು ನೀವ್ ಹೇಳ್ರಿ. ಸರಿ ಅಂದ್ರೆ ನಾನು ಅದು ಹೇಳ್ತೀನಿ ನಾನು. ಅವಾಗ ಎಲ್ಲಾರು ಖಂಡಿಸ್ಯಾರಲ್ಲ, ಅವಾಗೆಲ್ಲ ಮೆರವಣಿಗೆ ಮಾಡ್ರಿ, ಎಲ್ಲ ಪ್ರತಿಭಟನೆ ಎಲ್ಲ ಆಗ್ಯದಲ್ಲ. ಈಗ ಹೇಳತ್ತಿದ್ ನಾನು ನೋಡ್ರಿ, ಅವ್ರು ಫೈರ್ ಬ್ರ್ಯಾಂಡ್ ಅನ್ಸ್ಕೊಳಕ್ ಅವ್ರ ವರ್ಷಕ್ಕೊಂದು 3 ತಿಂಗಳು ಕೊಡ್ಲಿಕ್ಕೆ ಅವ್ರು ಬ್ಯಾಂಕ್ ಎಲ್ಲ ಅದು ಬ್ಯಾಂಕ್ ಯಾರು ಬಿಡ್ತದ ಅದು ಅಂದ್ರೆ ಹೆಣ್ಮಕ್ಳು ಬರೀ ಸರಿನಾ? ಈ ಟಿಪ್ಪು ಸುಲ್ತಾನ್ಗ ಬಸನಗೌಡ ಅವತ್ತು ಬೈದದ್ದು ರಗಡ್ ಖಂಡನೆ ಆಗ್ಯದ. ಇಡೀ ರಾಜಕಾರಣ ಇದು ವ್ಯವಸ್ಥೆಯಾಗಿ ಆಗಿತ್ತು, ಬೆಂಗಳೂರಿಂದ ಆಗಿತ್ತು, ಅದು ಗೊತ್ತದ ನಿಮ್ಗೆಲ್ಲ ಕಡೆ ಆಗಿತ್ತು. ಇದು ಮಾಡ್ಯಾರ. ನಾವು ಹೇಳಿದ್ದು ಸರಿಯಾಗಿ ಹೇಳಕತ್ತಿಲ್ಲ. ನಾನು ಹೆಣ್ಮಕ್ಳದ್ದು ಹೇಳೋ ತರಬೇಡ್ರಿ. ನೀವು ಮನೆತನದ ಹೆಣ್ಮಕ್ಳನ್ನ ಇದ್ರಾಗ ಹೇಳೋ ತರಬೇಡ್ರಿ. ಅವ್ವ ಅಕ್ಕಕ್ಕೆ ಬೈದ್ರೆ ಹೆಂಗ ಆಗ್ತದೆ ಹೇಳ್ರಿ ನೋಡೋಣ. ಉಳ್ಕಿದ ಏನಕ್ಕೆ ಹೋಗ್ಲಿ. ಅವರು ಅಟ್ಲೀಸ್ಟ್ ಇದೊಂದು ಸಂಪ್ರದಾಯ ಅದು ಹಿಂದೂಗಳೊಳಗ ಅತ್ಯಂತ ಗೌರವ ಸ್ಥಾನ ಇರೋದೇ ಮಹಿಳೆಯರಿಗೆ, ತಾಯಂದ್ರಿಗೆ. ಹಿಂದೂಗಳ ಭಾವನೆಗಳು ಇದಕ್ಕೆ ಏನೋ ವಿಚಾರಗಳೊಳಗ ನಾವೆಲ್ಲರೂ ಪ್ರಾತಿನಿಧ್ಯ ಕೊಡೋದೇ ಫಸ್ಟ್ ಪ್ರಿಪರೇಷನ್ ತಾಯಂದ್ರಿಗೆ. ಒಂದು ನಮ್ಮಲ್ಲಿ ಮುತ್ತೈದ ತಂಡ್ರಿ ಯಾವ್ದೊಂದು ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ಅವ್ರನ್ನ ಆ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ಬಾರ್ದು. ಇದು ತಪ್ಪತ್ತ. ಅದಕ್ಕೆ ಎಚ್ಚರಿಕೆ ಅಂತ ಹೇಳ್ತಾ ಮುಂದೆ ಮಾತಾಡ್ಬಾರ್ದು ಈ ರೀತಿ ಏನೇ ಇರಲಿ. ಇವತ್ತು ಅವ್ರ ವೈಯಕ್ತಿಕ ನಾನು ರಗಡ್ ಸರ್ ಬೈದೀನಿ. ಬಸನಗೌಡ್ರಿಗೆ ಬೈದಿಲ್ಲ ನಾವು. ಬಸನಗೌಡ್ರು ಯಾರು ಬೈದಿಲ್ಲ. ಬಿಜಾಪುರದಾಗ ರಗಡ್ ಮಂದಿ ಬೈದಾರ. ಈಗ ಮನೇನು ಮುಸ್ರಿ ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ಯಾರ್ಯಾರು ಮಾಡೋರು ಅವ್ರ ವಿರುದ್ಧ. MP ಪಾಲ್ರು ಅವ್ರ ಬಗ್ಗೆ ಮನೆ ಯಾವ್ದು ರಾಜಕಾರಣ ಟೀಕೆ ಮಾಡಿದ್ರು, ಮಾಡ್ಲಿಲ್ಲ. ಅದ್ರ ಬಗ್ಗೆ ಅದ್ರಾಗ ನಮ್ದೇನು ಇಲ್ಲ. ನಾನು ಮಾಡಿದ್ದೀನಿ, ಸಾಕಷ್ಟು ಬೈತೀನಿ. ಈ ಶಬ್ದಗಳು ಸ್ವಲ್ಪ ಯಾಕೋ ನನಗೆ ಮನಸ್ಸಿಗೆ ಒಂದ್ ಕಡೆ ಎಲ್ಲೋ ನೋವಾಗಿಬಿಡ್ತದೆ. ಈ ಶಬ್ದಗಳು ಇರಬಾರ್ದು. ಇವತ್ತು ಆ ಭಾವನೆಗಳು ಯಾವುದೇ ಇವತ್ತು ಆ ಸಮಾಜದಾಗೂ ಹಿಂಗಾಗ್ಬಾರ್ದು, ಈ ಸಮಾಜದಾಗೂ ಹಂಗಾಗ್ಬಾರ್ದು. ಇಂಥವ್ರಿಗೆ ಯಾರೋ ನೀವು ಸ್ವಲ್ಪ ದಯವಿಟ್ಟು ಇಂಥವ್ರನ್ನ ಪ್ರಚಾರ ಕೊಡಬಾರ್ದಾಗಿತ್ತು. ಯೂಟ್ಯೂಬ್ದವ್ರು ಹಾಕಿ ಅದನ್ನ. ಯಾಕಂದ್ರೆ ಇದು ಶಬ್ದಗಳು ಇಲ್ಲಿ ಹೇಳ್ಬಾರ್ದು ನಾ ಮೈಕ್ ಮುಂದೆ. ಅಂತ ಶಬ್ದಗಳು ವೈಯಕ್ತಿಕ ಆಮೇಲೆ ಮೈಕ್ ಬಂದಾದ್ಮೇಲೆ ಹೇಳ್ತೀನಿ ನಾನು. ಸಾಬ್ರ ನಾ ಅದು ಹೇಳ್ತೀನಿ. ಟವೆಲ್ ತೊಂಬರ್ಪ ಜರ ಅಲ್ರಿ ಬಾಸ್ಕಿ ಸಾಹೇಬ್ರ. ಅವರು ಕಾಶ್ಯಪ್ನವ್ರು ಕೊಟ್ಟಿದ್ರು, ಬಸನಗೌಡ್ರು ಉತ್ತರ ಕೊಟ್ರ. ಬಸನಗೌಡ್ರಿಗೆ ಅವ್ರು ಕೊಟ್ರ. ಅದು ಸಮಾಜ ಸಂಘಟನೆ. ಅದು ಯಾರ್ರಿ ಬಸನಗೌಡ್ರ ಪರವಾಗಿ ಎಲ್ಲ ಮದ್ಯ ಅಡಿ ನಾನು. ಅಂದ್ರ ಯಾರೇ ಒಬ್ಬ ವ್ಯಕ್ತಿ ಯಾರ್ದೋ ಒಬ್ಬ ಇದಕ್ ಬೈದ್ರೆ ನಾವು ಸುಮ್ ಕೊಡಕ್ಕಾಗ್ತದ್ರಿ? ಹೆಣ್ಮಕ್ಳಿಗೆ ಹಿಂದೂಗಳ ಅವರು, ನಾವು ಹಿಂದೂನೇ ಅಲ್ಲ. ಧರ್ಮ ಕೇಳಿಬ್ಯಾಡ್ರಿ ಅನ್ನೋಂಥದ್ದು ನಂದು ಪ್ರಶ್ನೆ. ಧರ್ಮ ಕೇಳಿಬ್ಯಾಡ್ರಿ. ಯಾರೇ ಇದ್ರು ಇವತ್ತು ಮನೆತನ ಹೆಣ್ಮಕ್ಳನ್ನ ನೀವು ರಾಜಕೀಯವಾಗಿ ಇದು ಮಾಡೋದು, ಅಶ್ಲೀಲವಾಗಿ ಮಾತಾಡೋದು ಸರಿಯಲ್ಲ ಅನ್ನುವಂತ ನಂದೊಂದದ. ಅದು ಬಿಟ್ರೆ ಬೇರೆ ಏನಿಲ್ಲ. ಬೇರೆ ಅವ್ರ ರಗಡೆ ಈ ಒಂದ್ 10 ಪ್ರೆಸ್ ಮೀಟ್ ಮಾಡ್ರಿ, ಯಾವಾಗ ಏನ್ರಿ ಅದ್ರ ಬಗ್ಗೆ ತೆಗ್ದಿನ. ಎಲ್ಲರಿಗೂ ಹೆಣ್ಮಕ್ಳು ಅಷ್ಟೇ ಅದ.
ಯಾರು ಖಾಲಿ ಬಿದ್ದಾರ ಯಾರು ಕೊಡ್ತೀನಿ, ಮದುವೆ ಮಾಡ್ಕೊಂಡ್ರೆ ಅವ್ರೇನ್ ಗೌರವ ಇಲ್ಲ. ಅಲ್ರಿ ಅದ್ರ ಬಗ್ಗೆ ನೀವು ಅಲ್ಲ ಅದ್ರ ಬಗ್ಗೆ ನಾ ಸಪೋರ್ಟ್ ಮಾಡೀನಿ ಅದಕ್ಕೆ ನೀವು ಸಿಟಿ ಬರ್ತೀರಿ ಅಲ್ಲ, ಶಿಟ್ ಬರಾಕಿಲ್ಲ. ಮತ್ತೆ ಸಿಟಿ ಮಾತಾಡೋದಲ್ಲ ಅದು ಅಲ್ಲ ಅದಕ್ಕೆ ಸಿಟಿ ಬರ್ತೀರಿ ನೀವು ಅಲ್ಲಲ್ಲ ನಾ ಅದ್ರ ಬಗ್ಗೆ ನಾ ಪರವಾಗಿ ಮಾತಾಡಿಲ್ಲ ಅದಕ್ಕೆ ಬರ್ತೀರಿ ನೀವು ಯತ್ನಾಳ್ ಬಹಳಷ್ಟು ಬಾರಿ ಅಪ್ಪು ಹುಟ್ಟಿಲ್ಲ, ಗಂಡಸರಲ್ಲ, ಈ ತರ ಎಲ್ಲ ಭಾಷೆ ಬಳಸಿದ್ದಾರೆ. ಅದೇ ಗಂಡಸರು ಸರ್ ಗಂಡಸರಿಗೆ ಅಲ್ಲ ಗಂಡಸ ನಿಮಗೇನೆ ಬಳಸಿದ್ದಾರೆ. ಈ ನಾನು ರಗಡ್ಸಲ ಗಂಡಸಿದ್ರ ಬಾ ತಂದಿರ್ತೀನಿ ಎಲ್ಲೇರಿ ರಗಡ್ಸಂದಿ ನಾನು ಗಂಡಸಿದ್ರ ಬಾ ನೋಡ್ತೀನಿ ತಂದಿರ್ತೀನಿ ಅಲ್ರಿ ಅಲ್ರಿ ಈ ಭಾಷೆ ರಗಡ್ಸಲ ನಾನು ಅಂದಿನ ಕೆಲವೊಬ್ರಿಗೆ ಗಂಡಸಿದ್ರ ಬಾ ನೋಡ್ತೀನಿ ನನಗೆ ಇಲೆಕ್ಷನ್ ಇದ್ರೆ ನೋಡೋದು ಮಗನ ತಂದಿರ್ತೀವಿ ಇಲ್ಲ ನಂಗಿಲ್ಲ ಅದು ಸ್ವಾಭಾವಿಕ ಅದು ಗಂಡಸಿದ್ರ ಬಾ ನೀನ್ ತಾಕತ್ತಿದ್ರ ಬಾ ಹಿಂಗ್ ಮಾಡ್ತಾರಲ್ಲ ಹಿಂಗ್ ಮಾಡಿ ಅವೆಲ್ಲ ನಡಿವೆ ಅವೆಲ್ಲ ಅವಕ್ಕೆ ಇವು ಹೊಲ್ಸಕ್ ಹೋಗ್ಬೇಡ್ರಿ ನೀವು ಇದನ್ನು ಬೇರೆನೆ ಹೇಳಿ ಸರ್ ಇನ್ನೊಂದು ಹಿಂದಿನ ಚಲೋ ಆಗಿದೆ ಇದು ಭಾಳ ಸೈತ್ ಮಂಜೂರಾಗಿ ಭಾಳ ಸೈತ್ ಶಿವಪಾಲ್ರು ಮಾಡಿ ಹೋಗಿದ್ರೆ ಕಾಣಿಸ್ತದೆ ಯಾಕೆ ಅವರು ಅರ್ಧಕ್ಕೆ ಬಿಟ್ಟು ಹೋದ್ರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಅವಶ್ಯಕತೆ ಇದೆ ಈ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಬ್ಯಾಡ ಅನ್ನುವಂಥದ್ದು ಬಹಳಷ್ಟು ಮಂದಿ ಅದ ನಂದು ಅದಕ್ಕೆ ಸಹಮತ ಅದ ಖಾಸಗಿ ಸಹಭಾಗಿತ್ವದಲ್ಲಿ ಆಗ್ಬಾರ್ದು ಇದು ಸರ್ಕಾರದಿಂದನೇ ಆಗ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಸಾಕಷ್ಟು ಜಾಗ ಐತಿ ಸಿವಿಲ್ ಹಾಸ್ಪಿಟ್ಲಾಗಿ ನಾವು ಓಪನ್ ಸ್ಪೇಸ್ ಬಹಳಷ್ಟು ದೊಡ್ಡ ಪ್ರಮಾಣ ಐತಿ ಅಲ್ಲಿ ಸರ್ಕಾರಿ ಅಲ್ಲಿ ಮತ್ತೆ ಬೇರೆ ಕಡೆ ಸ್ಥಳಗಳದಾವ ಅದಕ್ಕೆ ಸಹಭಾಗಿತ್ವದಲ್ಲಿ ಕೊಟ್ರ ಮತ್ತೆ ಯಾರ್ದೋ ಒಂದು ಹಿಡಿತದ ಹಿಡಿತದಲ್ಲಿ ಹೋಗೋದು ಬೇಡ ಸರ್ಕಾರದಿಂದನೇ ಆಗಲಿ ಅನ್ನೋಂಥದ್ದು ನಂದು ಕೂಡ ಆಗಿರೋದು ಶಾಸಕರು ಏನೋ ಚಾಪಿ ಹಾಸ್ಯಾರತ್ತ ನಾನು ಎಲ್ಲಿ ಹೇಳಿಕೆ ನಾನು ಓದ್ಲಿ ಸರಿಯಾಗಿ ಆದ್ರೆ ಇವತ್ತು ಓದ್ದೆ ಶಿವನಪಾಲ್ರಿ ಏನು ಕೊಟ್ಟಿದ್ರಲ್ಲ ಇವತ್ತು ಅವ್ರು ಹೇಳಿಕೆ ನಾನು ಗಮನಿಸಿದಾಗ ನನಗೂ ಕೂಡ ಆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರದಿಂದ ಆಗಬೇಕು ಸಹಭಾಗಿತ್ವ ಒಂದು ಯಾರೇ ಇಲ್ಲಿ ಶಾಸಕರಲ್ಲಿ ಬೇಕಾದವರಲ್ಲಿ ಆಡಳಿತ ಪಕ್ಷದವ್ರು ಇದ್ರೆ ಆಗ್ಬಾರ್ದು ವಿರೋಧ ಪಕ್ಷದ ಆಗ್ಬಾರ್ದು ಸರ್ಕಾರಿ ಇದರಲ್ಲಿ ಆಗ್ಬೇಕು जैसा कि आप सब जानते हैं कि आप सभी का प्यार हमारे साथ कायम है इसी तरह से हमारे इस चैनल को प्यार करते रहिए और हमारी सारी खबरों को लाइक शेयर और सब्सक्राइब करना ना भूलिए हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे ना किसी का पक्ष लेंगे ना किसी के विरोध में जाएंगे हमारे कदम सच के साथ।